ಇಲ್ಲಿ ಸೈಮದ್ ಆಡಬೇಕು, ಗವಾಸ್ಕರ್ ಅಂತ ಆಡಬೇಕು, ಕಪಿಲ್ ಅಂತ ದಾಂಡಿಗರು ಇರಬೇಕು ಮತ್ತು ಬಾಲರ್ ಬೇಕು, ಆಲ್ರೌಂಡ್ಗಳು ಬೇಕು. ಅದನ್ನು ನೆನಪಿಸ್ಕೊಂಡಾಗ, ಹಿಂದಿನ ದಿನಗಳು ನೆನಪಿಸ್ಕೊಂಡಾಗ, ಜೊತೆಗೆ ಇತ್ತೀಚೆಗೆ ರಿಟೈರ್ ಆದಂಥ ನಿವೃತ್ತರಾದಂಥ ನಮ್ಮ ವಿರಾಟ್ ಮತ್ತು ಜೊತೆಗೆ ಇದ್ದಂಥ ಶರ್ಮಾ ಅವರ ಆಟಗಳು ನೆನಪಿಸ್ಕೊಂಡಾಗ ಆ ಮಟ್ಟದ ಆಟವನ್ನು ಕೊಡ್ಲಿಕ್ಕೆ ಸಾಧ್ಯದನ್ನ ಗಂಗೂಲಿ ಎಷ್ಟು ಫಾಸ್ಟಾಗಿ ಕ್ವಿಕ್ ಡಿಸಿಷನ್ ತೊಗೊಳ್ಳೋಂಥ ನಾಯಕ ಶುಭ್ಮನ್ ಗಿಲ್ ಆಗ್ಬೋದಾ, ಕೂಲ್ ಮೈಂಡೆಡ್ ಇದ್ದಂಥ ಧೋನಿ ಒಂದು ಗುಣಗಳನ್ನ ಇವರು ಅಳವಡಿಸ್ಕೊಳ್ಬೋದು. ಹೀಗೆ ಅನೇಕ ಪ್ರಶ್ನೆಗಳು ಇವತ್ತು ಹೇಳ್ತಾ ಇದ್ದಾವೆ. ಮತ್ತು ಸಹಜ ಅನ್ನೋದು, ಯಾಕಂದ್ರೆ ಇತಿಹಾಸದ ಮೇಲೆ ವರ್ತಮಾನ ಇರ್ತದೆ, ವರ್ತಮಾನ ಮೇಲೆ ಭವಿಷ್ಯ ಇರ್ತದೆ. ಹೀಗಾಗಿ ಇವತ್ತು ವರ್ತಮಾನದಲ್ಲೇ ನಮ್ಮ ಶುಭ್ಮನ್ ಗಿಲ್ ಒಬ್ಬ ಒಳ್ಳೆಯ ನಾಯಕರಾಗಿ ಹೊರಡ್ಬೋದಾ ಅಂತೇಳಿ. ಯಾಕಂದ್ರೆ ಈ ಟೀಮ್ ನೋಡ್ರಿ, ನೀವು ಟೀಮ್ದಲ್ಲಿ ನೀವು ಸಹಜವಾಗಿ ನೋಡಿದ್ರು ಎಲ್ಲ ಹೆಚ್ಚು ಹೊಸ ಹುಡುಗರಲ್ಲ. ಯಾಕಂತಂದ್ರೆ ಅದರಲ್ಲೇ ಪಾಪ ಕರುಣ್ ನಾಯರ್ ಅವ್ರು ಹೆಚ್ಚು ಆಡಲಿಲ್ಲ. ಟೆಸ್ಟ್ ತ್ರಿಬಲ್ ಸೆಂಚುರಿ ಹೊಡೆದ್ರು ಸಹಿತ ಯಾಕೋ ಏನೋ ಅವರು ಸ್ವಲ್ಪ ಫೇಲ್ಯೂರ್ ಆದರು ನಂತರದಲ್ಲೇ, ಅಥವಾ ನಮ್ಮ ಕ್ರಿಕೆಟ್ ಸಂಸ್ಥೆ BCCI ಅವರಿಗೆ ಅನ್ಯಾಯ ಮಾಡಿತು ಅಂತ ಕೆಲವೊಂದು ಪ್ರಶ್ನೆಗಳು ಬರ್ತಾವೆ. ಯಾಕಂದರೆ 300 ಹೊಡೆದಂಥ, ಟ್ರಿಬಲ್ ಸೆಂಚುರಿ ಹೊಡೆದಂಥ ಕೆಲವರು ಅದು ನಮ್ಮ ಏನಪ್ಪ ಅಂದರೆ ಓಪನರ್ ಬ್ಯಾಟ್ಸ್ಮನ್ ನಂತರ ಬಂದಂಥದ್ದು. ವಿಶೇಷವಾಗಿ ನೆನಪಿಡಬೇಕಾದ್ದು ಏನಪ್ಪ ಅಂತಂದ್ರೆ, ಈ ವೀರೇಂದ್ರ ಸೆಹ್ವಾಗ್ ನಂತರ ಟ್ರಿಬಲ್ ಸೆಂಚುರಿ ಹೊಡೆದವರು ಇವರು. ಅವ್ರಿಗೆ ಯಾಕೋ ಹೆಚ್ಚಿಗೆ BCCI ಕರುಣೆ ತೋರಲಿಲ್ಲವೋ ಕರುಣಾ ನಾಯರ್ ಅವ್ರಿಗೆ, ಅಥವಾ ಕರುಣ್ ನಾಯರ್ ಅವರು ಮೇಲ್ಮೇಲೆ ಸೋಲ್ತಾ ಹೋದರು, ಆ ಮಾತು ಬೇರೆ. ಅಟ್ಲೀಸ್ಟ್ ಈ ಸಲ ಸಿಕ್ಕದ, ಅದು ಇಂಗ್ಲೆಂಡ್ನಲ್ಲೇ ಭಾಳ ಕಷ್ಟದ ಏನಪ್ಪ ಅಂತಂದ್ರೆ ಇದು ಟೆಸ್ಟ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಅಲ್ಲಿ ಸ್ವಿಂಗ್ ಹೆಚ್ಚಾಗೋದ್ರಿಂದ ಫಾಸ್ಟ್ ಬೌಲರ್ಗೆ ಮತ್ತು ಸ್ಪಿನ್ ಬೌಲರ್ಗೆ ಇಬ್ಬರಿಗೂ ಅನುಕೂಲ ಆಗೋದು ಭಾಳದ. ಜೊತೆಗೆ ಅಲ್ಲಿಯ ಸ್ಥಾನಿಕವಾಗಿ ಜನ ಸಹಜವಾಗಿ ಇಂಗ್ಲೆಂಡ್ ಪರ ಇದ್ದೇ ಇರ್ತಾರೆ, ಅದನ್ನೆಲ್ಲ ಎದುರಿಸಿ ಆಡಬೇಕಾಗಿದೆ ಇವತ್ತು. ಆ ದೃಷ್ಟಿ ಇಟ್ಕೊಂಡು ನಮ್ಮ ಕನ್ನಡದ 3 ಜನ ನಿಮಗೆ ಈಗಾಗಲೇ ಹೇಳಿದಂಗೆ KL ರಾಹುಲ್ ಈಗಾಗಲೇ ಅವ್ರು ಸೀನಿಯರ್ ಇದ್ದಾರೆ, ಒಳ್ಳೆ ಬ್ಯಾಟ್ಸ್ಮನ್ ಹೌದು. ಅದ್ರ ಜೊತೆ ಕರುಣ್ ನಾಯರ್ ಅವರು